ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಬೀದರ್ ನಗರದ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮ. ಜಿಲ್ಲಾಡಳಿತ ವತಿಯಿಂದ ಯೋಗ ದಿನಾಚರಣೆ ಕಾರ್ಯಕ್ರಮ ಜಿಲ್ಲಾಧಿಕಾರಿ ಗೋವಿಂದ್ ರೆಡ್ಡಿ, ಎಸ್ಪಿ ಚನ್ನಬಸವಣ್ಣ ಲಂಗೋಟಿ, ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಬದೋಲೆ ದೀಪ ಬೆಳಗಿಸುವ ಮೂಲಕ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಚಾಲನೆ ನೀಡಿದರು. ತನ್ಗಾಗಿ ಮತ್ತು ಸಮಾಜಕ್ಕಾಗಿ ಘೋಷವಾಕ್ಯದೊಂದಿಗೆ ಯೋಗ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಗರದ ಸಾರ್ವಜನಿಕರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆ ಸದಸ್ಯರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗಿ. ಯೋಗಪಟುಗಳು ಯೋಗಾಭ್ಯಾಸ ವಿವಿಧ ಭಂಗಿಯಲ್ಲಿ ಯೋಗಾಭ್ಯಾಸ ಮಾಡಿಸಿದ ಯೋಗಪಟುಗಳು ಯೋಗಾಭ್ಯಾಸ ಮಾಡುವುದು ತೂಕ ಇಳಿಕೆಗೆ ಪರಿಣಾಮಕಾರಿ ವಿಧಾನ. ಇದರ ಜೊತೆಗೆ ಆರೋಗ್ಯಕರ ಆಹಾರ ಸೇವಿಸುವುದನ್ನು ರೂಢಿಸಿಕೊಂಡ್ರೆ ಅತ್ಯುತ್ತಮ ಫಲಿತಾಂಶ ದೊರಕುತ್ತದೆ ಎಂದು ಯೋಗಪಟುಗಳು ವಿವಿಧ ಆಯಾಮದ ಮೂಲಕ ಯೋಗ ಭಂಗಿ ಮಾಡಿದರು. ಯೋಗಾಸನದಿಂದ ಆರೋಗ್ಯ, ಸಂತೋಷ ಮತ್ತು ಆನಂದವನ್ನು ಸೃಷ್ಟಿಸುವುದು. ಪ್ರತಿನಿತ್ಯ ಯೋಗ ಮಾಡಲು ಯೋಗಪಟುಗಳು ಮನವಿ. ಜೋರಾದ ಚಪ್ಪಾಳೆ ಬರಲಿ. ಚಪ್ಪಾಳೆ ಆಗ್ತಾ ಇದ್ರೆ ನಮ್ಮಲ್ಲಿರುವಂಥ ಅಕ್ಯುಪೇಷನ್ಸ್ ಅನ್ನ ಇಂಪ್ರೂವ್ ಆಗುತ್ತೆ. ಹಾಗೆ ಕೈಗಳು ಮತ್ತು ಇಲ್ಲಿರುವಂಥ ಎಲ್ಲ ಅಂಗಗಳು ಆಕ್ಟಿವ್ ಆಗುತ್ತೆ ಅನ್ನೋ ಒಂದು ಉದ್ದೇಶವಾಗಿ ಇನ್ನೊಂದು ಬ್ಲಡ್ ಸರ್ಕ್ಯುಲೇಷನ್ ಸಹ ಚೆನ್ನಾಗುತ್ತೆ. ಜೋರಾದ ಚಪ್ಪಾಳೆ ಬರಲಿ. ನಮ್ಮ ದೇಹವನ್ನು ತಾವಿಸಬೇಕಿರುವಂಥ ಒಂದು ವಿಧಾನ ಸ್ಥಿತಿಯು ಸಹ ಇದು ಚಪ್ಪಾಳೆ ಮುಖಾಂತರವನ್ನು ನಾವು ಪ್ರಾರಂಭ ಮಾಡ್ತೀವಿ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪ ಜ್ಯೋತಿ ನಮಸ್ತುತಿ ಅನ್ನುವಂಥ ಒಂದು ಯೋಗ ದೀಪದ ಬೆಳಗುವ ಜೊತೆಗೆ ಯೋಗದ ಪ್ರಾರಂಭವನ್ನು ಮಾಡಿದ್ದೀವಿ. सांस लेते हुए धीरे धीरे चलें। रीढ़ के निचले हिस्से से पीछे की ओर झुकें। सामान्य सांस लेते हुए विश्राम करें। इस स्थिति में 10 से 30 सेकंड तक रहें। अर्ध चक्रासन रीढ़ को लचीला बनाता है तथा मेरु तंत्रिकाओं को मजबूती प्रदान करता है। ये सांस लेने की क्षमता को बेहतर बनाता है। सांस भीतर लें, धीरे धीरे वापस आएं तथा विश्राम करें। उच्च रक्तचाप के रोगियों को सावधानी से झुकना चाहिए। त्रिकोणासन। त्रिकोण का अर्थ है त्रिभुज। पैरों को परस्पर आरामदायक दूरी पर रखकर खड़े हों। हाथों को धीरे धीरे किनारे से तब तक उठाएं जब तक वे क्षैतिज न हो जाएं। सांस छोड़ें, धीरे धीरे दाहिनी तरफ झुकें और दाहिने हाथ को दाहिने पैर के ठीक पीछे रखें। आपके राइट साइड दाहिने हाथ की सीध में खड़ा करें। सामान्य श्वास के साथ इस स्थिति में 10 से 30 सेकंड तक रहें। यह समतल पैर से बचाता है, पिंडलियों, जांघों तथा कमर की मांसपेशियों को मजबूती प्रदान करता है और मेरुदंड को लचीला बनाता है। सांस अंदर लेने के साथ ही धीरे धीरे वापस आएं। बाईं तरफ के लिए फिर दोहराएं। लास्ट दोनों कामों को रख करिए. अपनी पांच इंद्रियों प्रपंचकारिमा प्रभावलंबि